ಇಂದು ಕೂಡ ಸಭೆ ನಡೆಯಲಿದೆ. ಇಂದು ನಡೆಯಲಿರೋ ಸಭೆಗೆ ವಿಶೇಷ ಆಹ್ವಾನವನ್ನ ಕೂಡ ನೀಡಲಾಗಿದೆ. ಸಚಿವರಾದಂತಹ ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಹಾಗೆ ಮಂಕಾಳ್ ವೈದ್ಯ, ಎನ್ಎಸ್ ಬೋಸರಾಜುಗೆ ಆಹ್ವಾನವನ್ನ ಕೂಡ ನೀಡಲಾಗಿದೆ. ಎಐಸಿಸಿ ಒಬಿಸಿ ಸಭೆಗೆ 4 ಸಚಿವರಿಗೆ ವಿಶೇಷವಾದಂತಹ ಆಹ್ವಾನವನ್ನ ಕೂಡ ನೀಡಲಾಗಿರುವಂತದ್ದು. ನೋಡಿ, ಒಬಿಸಿ ಸಲಹಾ ಮಂಡಳಿಯ ಉದ್ದೇಶ ಆದ್ರೂ ಏನು ಅಂತ ಫಸ್ಟ್ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಹಿಂದುಳಿದ ವರ್ಗಗಳು ಏನಿದೆ, ಹಿಂದುಳಿದ ವರ್ಗಗಳ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ರೂಪಿಸುವುದೇ ಈ ಒಂದು ಮಂಡಳಿಯ ಉದ್ದೇಶ ಆಗಿರುವಂಥದ್ದು. ಅದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಭೆಯಲ್ಲಿ ನೇತೃತ್ವವನ್ನ ಕೂಡ ವಹಿಸಿದ್ರು. ಆದರೆ ಇವತ್ತಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೀತಾ ಇರುವಂತಹ 2ನೇ ದಿನಕ್ಕೆ ಕಾಲಿಟ್ಟಂತಹ ಈ ಒಂದು ರಾಷ್ಟ್ರೀಯ ಸಲಹಾ ಮಂಡಳಿ ಒಬಿಸಿ ಸಲಹಾ ಮಂಡಳಿಯ ಸಭೆಯಲ್ಲಿ ವಿಶೇಷವಾದಂತಹ ಒಂದು ಇನ್ವೈಟ್ ಮಾಡಿರುವಂಥದ್ದು ಸಚಿವರಿಗೆ. ಹಾಗಾದ್ರೆ ಯಾರ್ಯಾರೆಲ್ಲ ಸಚಿವರಿಗೆ ಇನ್ವೈಟ್ ಮಾಡಲಾಗಿದೆ, ಆ ಒಂದು ವಿಶೇಷ ಆಹ್ವಾನವನ್ನು ಯಾರೆಲ್ಲ ಸ್ವೀಕರಿಸಿದ್ದಾರೆ ಅಂತ ನೋಡ್ತಾ ಹೋಗಿದರೆ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೂ ಕೂಡ ಇಲ್ಲಿ ಈ ಒಂದು ಸಭೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಅವರು ಕೂಡ ವಿಶೇಷ ಆಹ್ವಾನದ ಮೂಲಕ ಈ ಒಂದು ಸಭೆಗೆ ಭಾಗಿಯಾಗ್ತಾ ಇದ್ದಾರೆ ಶಾಂಗ್ರಿಲಾ ಹೋಟೆಲ್ನಲ್ಲಿ. ಅದರ ಜೊತೆಗೆ ಮಧು ಬಂಗಾರಪ್ಪ, ಮಂಕಾಳ್ ವೈದ್ಯ, ಎನ್ಎಸ್ ಬೋಸರಾಜು ಇವರಿಗೂ ಕೂಡ ವಿಶೇಷವಾದಂತಹ ಆಹ್ವಾನವನ್ನ ನೀಡಲಾಗಿದೆ. ವಿಶೇಷವಾದಂತಹ ಆಹ್ವಾನವನ್ನ ಯಾಕೆ ನೀಡಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಒಬಿಸಿ ಹಿಂದುಳಿದ ವರ್ಗಗಳನ್ನ ಪ್ರತಿನಿಧಿಸುವಂತಹ ನಾಯಕರು ಅಂತಂದ್ರೆ ಕಾಂಗ್ರೆಸ್ನಿಂದ ಇವರು ಕೂಡ ಇದ್ದಾರೆ. ಹೀಗಾಗಿ ಇವರಿಗೂ ಕೂಡ ಒಂದು ವಿಶೇಷವಾದಂತಹ ಆಹ್ವಾನವನ್ನ ಕೂಡ ನೀಡಲಾಗಿರುವಂಥದ್ದು. ನೋಡಿ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಹಿಂದುಳಿದ ವರ್ಗಗಳನ್ನ ಪ್ರತಿನಿಧಿಸುವಂತಹ ಸಚಿವ ಅಂತಾನೆ ಹೇಳ್ಬೋದು. ಮಧು ಬಂಗಾರಪ್ಪ ಕೂಡ ಹೌದು, ಅದರಂತೆ ಮಂಕಾಳ್ ವೈದ್ಯ ಕೂಡ ಹೌದು. ಎನ್ಎಸ್ ಬೋಸರಾಜು ಅವರಿಗೂ ಕೂಡ ಆಹ್ವಾನವನ್ನ ಕೂಡ ನೀಡಲಾಗಿದೆ. ಇವತ್ತಿನ ಒಬಿಸಿ ಸಲಹಾ ಮಂಡಳಿಯ ಸಭೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆಯಲಿದೆ. ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಿರುವಂಥದ್ದು. ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ. 50ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಒಂದು ಒಬಿಸಿ ಸಲಹಾ ಮಂಡಳಿ ನಡೆಸಿದಂತಹ ಸಭೆಯಲ್ಲಿ ಭಾಗಿಯಾಗಿದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಒಟ್ಟಾರೆಯಾಗಿ ಇವತ್ತು ಶಾಂಗ್ರಿಲಾ ಹೋಟೆಲ್ನಲ್ಲಿ 2ನೇ ದಿನಕ್ಕೆ ಕಾಲಿಟ್ಟಂತಹ ಈ ಒಂದು ಮೀಟಿಂಗ್ನಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಮಂಕಾಳ್ ವೈದ್ಯ, ಎನ್ಎಸ್ ಬೋಸರಾಜು ಅವರಿಗೂ ಕೂಡ ಆಹ್ವಾನವನ್ನ ಕೂಡ ನೀಡಲಾಗಿದೆ. ನೋಡಿ, ಈಗಾಗಲೇ ಒಬಿಸಿ ಸಲಹಾ ಮಂಡಳಿ ಸಭೆಯನ್ನೇನೋ ನಡೆಸಿತು. ಆದ್ರೆ ಆ ಸಭೆಯ ಬಳಿಕ ಸಿಎಂ ಮಾತು ಕೂಡ ಆಡಿದ್ದಾರೆ. ಅಂದ್ರೆ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳನ್ನ ಮಾಡಲಾಯಿತು ಇದರ ಬಗ್ಗೆ ಮಾತನಾಡಿದ್ದಾರೆ. ಒಬಿಸಿ ಸಲಹಾ ಮಂಡಳಿಯ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಎಐಸಿಸಿ ಒಬಿಸಿ ಸಭೆ ಅರ್ಥಪೂರ್ಣವಾಗಿ ನಡೆದಿದೆ. ನನ್ನ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಒಬಿಸಿ ಸಲಹಾ ಸಮಿತಿಯ ಅಧ್ಯಕ್ಷರು ಸೂಚನೆಯನ್ನ ನೀಡಿದ್ರು. ಹೀಗಾಗಿ ನನ್ನ ಅಧ್ಯಕ್ಷತೆಯಲ್ಲೇ ಮೀಟಿಂಗ್ ನಡೆಸಲಾಗಿದೆ. ಒಬಿಸಿ ಸಲಹಾ ಸಮಿತಿ ಅಧ್ಯಕ್ಷರು ಸೂಚನೆಯನ್ನ ನೀಡಿದ್ರು. ಹೀಗಾಗಿ ನನ್ನ ಅಧ್ಯಕ್ಷತೆಯಲ್ಲೇ ಈ ಒಂದು ಮೊದಲ ಸಭೆ ನಡೆಸಲಾಗಿರುವಂಥದ್ದು. ಮೀಟಿಂಗ್ ನಂತರ ಸಿಎಂ ಸಿದ್ದರಾಮಯ್ಯ ಈ ಕುರಿತಂತೆ ಮಾತನಾಡಿದ್ದಾರೆ. ಇಂದು ಬೆಳಿಗ್ಗೆ 10 ಗಂಟೆಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆಯನ್ನ ಕೂಡ ನಡೆಸಲಾಗುತ್ತೆ. 2ನೇ ದಿನದ ಒಂದು ಸಭೆ ಇದಾಗಿರಲಿದೆ. ನೋಡಿ, ಒಬಿಸಿ ಸಲಹಾ ಮಂಡಳಿಯ ಸಭೆಯಲ್ಲಿ ಹಿಂದುಳಿದ ವರ್ಗಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಿ ಅವುಗಳಿಗೆ ಪರಿಹಾರ ಯಾವ ರೀತಿ ಒದಗಿಸಬೇಕು, ಪರಿಹಾರವನ್ನ ಯಾವ ರೀತಿ ಕಾರ್ಯತಂತ್ರವನ್ನ ರೂಪಿಸಬೇಕು ಎನ್ನುವುದ ಕುರಿತಂತೆ ಈ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಭೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಅಂದ್ರೆ ಫಸ್ಟ್ ಮೀಟಿಂಗ್ ಮಾತ್ರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ಅನಿಲ್ ಜೈಹಿಂದ್ ಅವರು ಸೂಚನೆಯನ್ನ ನೀಡಿದ್ರು. ಇದೇ ವಿಚಾರವಾಗಿ ಮಾತನಾಡಿದ್ರು. ಅಂದ್ರೆ ಇದೆಲ್ಲ ಏನ್ ಸಭೆ ಆಯ್ತಲ್ವಾ, ಸಭೆ ಆದ ನಂತರ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು.